ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಫ್ಲವರ್ ಶೋ ನೋಡಲಿಕ್ಕೆ ಬಂದಿದ್ದೇನೆ. ಬನ್ನಿ ನೋಡಿ ಬರುವ. ಫಸ್ಟು ನನಗೆ ಇವತ್ತು ಏನಂತ ಹೇಳಿದರೆ, ಇಲ್ಲಿ ವಂದೇ ಭಾರತ್ ಟ್ರೈನ್ ಇದೆ ಅಂತೆ. ಅದು ನೋಡಬೇಕಂತೇಳಿ ನಾನು ತುಂಬ ಕಾತುರದಿಂದ ಇದ್ದೇನೆ. ಬನ್ನಿ ಹೋಗಿ ನೋಡಿ ಬರುವ, ಹೇಗೆ ಉಂಟು ಮತ್ತು ಯಾವುದೆಲ್ಲ ಫ್ಲವರ್ಸ್ ಉಂಟು ಎಲ್ಲ ನೋಡಿ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ. ಇಲ್ಲಿ ನೋಡಿ, ಬ್ಯಾಂಬೂ, ಇದರ ಬುಡದಲ್ಲಿ ವೆರೈಟೀಸ್ ಆದ ಹೂವನ್ನು ಇಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಹೆಸರನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಚೆಂಡು ಹೂವಿದೆ ನೋಡಿ, ಮಾರಿಗೋಲ್ಡ್. ಮತ್ತು ಸೆಕೆಂಡ್ ಒನ್ ಟೊರೇನಿಯಾ, ಲಿಟಲ್ ಕಿಸ್ ಮಿಕ್ಸ್ ಅಂತೆ. ನೋಡ್ಬೋದು ನೀವು, ಇದೆ ನೋಡಲಿಲ್ಲ ಆದರೆ ಟೊರೇನಿಯಾ. ಇದು ಡಯಾಂಥಸ್ ಅಂತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಇದು ಕಲರ್ಸ್ ನೋಡಿ. ಇದು ಡಾರ್ಕ್ ಆಗಿ ತುಂಬ ಚೆನ್ನಾಗಿದೆ ಕಲರ್. ಇದು ವೈಟ್ ಮತ್ತು ಲೈಟ್ ಒಂದು ಪಿಂಕ್ ಮಿಕ್ಸ್. ಹಾಗೆ ಬನ್ನಿ ಬನ್ನಿ ತೋರಿಸ್ತೇನೆ. ನೆಕ್ಸ್ಟ್ ಇದು ಇನ್ನೊಂದು ಚೆಂಡು ಹೂ, ಹಳದಿ ಚೆಂಡು ಹೂ ನೋಡಿ, ಕಲರ್ ಬೇರೆ. ಮತ್ತೆ ಇಲ್ಲಿ ಇದು ಕೂಡ ಚೆಂಡು ಹೂವೇ, ಇದು ಕೂಡ ಚೆಂಡು ಹೂವೇ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಕೇಸರಿ ಚೆಂಡು ಹೂ, ಇದು ಬೋರ್ಡ್ ಬಿದ್ದಿದೆ ಇಲ್ಲಿ ನೋಡಿ, ಕೇಸರಿ ಚೆಂಡು ಹೂ ಇದುವೇ, ನೋಡಿದ್ರಾ? ಮತ್ತೆ ಅಲ್ಲಿ ಸೂರ್ಯಕಾಂತಿ ಉಂಟು, ಅಲ್ಲಿ ಸೂರ್ಯಕಾಂತಿ ಅಡಗಿದೆ, ಅದು ಸೂರ್ಯಕಾಂತಿ. ಇದು ಬ್ಯಾಂಬೂ ಕೆಳಗಡೆ ಇದ್ದಂಥ ಗಿಡಗಳು. ನಿತ್ಯ ಪುಷ್ಪ, ಇಲ್ಲಿ ತುಂಬ ವೆರೈಟೀಸ್ ಫ್ಲವರ್ಸ್ ಉಂಟು. ನೋಡಿ, ಕ್ಯಾಲೆಂಡೂಲಾ ಅಂತೆ. ಇಷ್ಟುವರೆಗೆ ಹೆಸರು ಕೇಳಿದ್ದೀರಾ? ನನಗೆ ಗೊತ್ತಿಲ್ಲ ನೀವು ಕೇಳಿದ್ದೀರಾ ಇಲ್ವಾ ಅಂತೇಳಿ. ನಾನು ಕೇಳಿಲ್ಲ, ಫಸ್ಟ್ ಟೈಮ್ ಕೇಳೋದು ಮಾತ್ರ. ಚೆನ್ನಾಗುಂಟು ಫ್ಲವರ್. ಆರೆಂಜ್, ಇದು ಒಂಥರ ಲೈಟ್ ಆಗಿದೆ. ಮತ್ತು ಇಲ್ಲಿ ನೋಡಿ ಸ್ವಲ್ಪ ಡಾರ್ಕ್, ಇದು ಸ್ವಲ್ಪ ದೊಡ್ಡಾಗುವಾಗ ಡಾರ್ಕ್ ಆಗ್ತದೆ ಅಂತ ಕಾಣುತ್ತೆ, ಅಥವಾ ಇಷ್ಟೇ ಚಿಕ್ಕದಂತ ಕಾಣ್ತದೆ. ಚೆನ್ನಾಗಿದೆ. ಇದು ಫ್ಲವರ್ ನೋಡಿದ್ದೆ ನಾನು, ಆದರೆ ಹೆಸರೆಂತ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಗೊತ್ತಾಯ್ತು, ಕಲಾಂಜೋ. ಕಲಾಂಜೋ ನೋಡಿ, ಇದುವೇ. ಇಲ್ಲಿ ನೋಡಿ, ಈ ಒಂದು ಹಲಸಿನಕಾಯಿ, ಹಲಸಿನ ಹಣ್ಣು ನಮಗೆ ಹೇಳ್ತಾ ಉಂಟು ಇದು ಹಲಸಿನ ಸೀಸನ್ ಅಂತೇಳಿ. ಇವತ್ತು ಫ್ಲವರ್ ಶೋ ಜೊತೆಗೆ ನಮಗೆ ಹಲಸಿನ ಒಂದು ಶೋ ಕೂಡ ನೋಡಲಿಕ್ಕೆ ಸಿಕ್ತು. ಈ ಮರ ನೋಡಿ ನೀವು, ಮರದ ಮೇಲಿಂದ ಕೆಳಗಿನವರೆಗೆ ಫುಲ್ ಹಲಸಿನಕಾಯಿ, ಹಲಸಿನ ಹಣ್ಣು, ಅದರ ಜೊತೆ ಫ್ಲವರ್ಸ್. ಹಲಸಿನ ಹಣ್ಣಿನ ಜೊತೆಗೆ ಫ್ಲವರ್ಸ್ ನೋಡ್ಬೇಕಂತ ಹೇಳಿದ್ರೆ ನೀವು ಎಲ್ಲಿ ಹೋಗ್ಬೇಕು? ಬೇರೆ ಎಲ್ಲಿ ಹೋಗ್ಬೇಡಿ, ಇಲ್ಲಿಯೇ ಬನ್ನಿ. ಎಲ್ಲಿ? ಕದ್ರಿ ಪಾರ್ಕಿಗೆ. ಇಲ್ಲಿ ನೋಡಿ ಅಂತೆ, ನೋಡಿ. ಇದು ಎಲ್ಲೋ ಫ್ಲವರ್, ಚೆಂಡು ಹೂವು. ಇದು ಪೆಟ್ಯೂನಿಯಾ ಫ್ಲವರ್. ಇಲ್ಲಿ ತುಂಬಾ ಇದೆ. ಇಲ್ಲಿ ಫ್ಯಾನ್ಸಿ ಫ್ಲವರ್ ಉಂಟು, ಆದ್ರೆ ಫ್ಲವರ್ ಮಾತ್ರ ಮಲಗಿದೆ ನೋಡಿ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದರ ಹೆಸರು ಗೊತ್ತಿಲ್ಲ, ಆದರೆ ಹೂ ಮಾತ್ರ ಚೆನ್ನಾಗುಂಟು. ಇದು ನಮ್ಮ ಮನೆಯಲ್ಲಿ ಉಂಟು, ಆದರೆ ಕಲರ್ ಮಾತ್ರ ಬೇರೆ. ವಾವ್, ಇದು ನೋಡಿ, ಇದು ಫ್ಲವರ್ ನಾನು ನೋಡಿದ್ದೇನೆ ಮೊದಲು, ಈ ಕಲರ್ ಫ್ಲವರ್. ಆದರೆ ನನಗೆ ಹೆಸರು ಇವತ್ತೇ ಫಸ್ಟ್ ಗೊತ್ತಾದದ್ದು ಎಂತ ಅಂತೇಳಿ. ಎಂತ ಗೊತ್ತುಂಟ ಹೆಸರು? ಗೋಂಪ್ರೇನ, ಬಡ್ಡಿ ನೇರಳೆ. ನೋಡಿ, ಇದು ಬಡ್ಡಿ ನೇರಳೆ ಆಯ್ತಾ. ಇದು ಡೇಲಿಯಾ ಡ್ವಾರ್ಫ್. ಇವತ್ತು ಫ್ಲವರ್ ಶೋನ ಸೆಕೆಂಡ್ ಡೇ. ಇವತ್ತು ತುಂಬ ಜನ ಇದ್ದಾರೆ ಇಲ್ಲಿ. ನಾನು ಫಸ್ಟ್ ಟ್ರೈನ್ ನೋಡ್ಲಿಕ್ಕೆ ಅಂತೇಳಿ ಬಂದೆ. ಈಗ ಟ್ರೈನ್ ನೋಡಿ ಮುಂದೆ ಹೋಗಬೇಕು.
ನಾನು ವಂದೇ ಭಾರತ್ ಹತ್ತಿರ ಬಂದು ತಲುಪಿದೆ ನೋಡಿ. ತರಕಾರಿ ಪ್ರತ್ಯಕ್ಷತೆ. ಇಲ್ಲಿ ಎಲ್ಲ ಕೋಸುಗಳೇ, ಎಲೆಕೋಸುಂಟು, ಇದು ಬೀಟ್ರೂಟ್, ಮತ್ತೆ ಇಲ್ಲಿ ನೋಡಿ ಹೂಕೋಸ್, ಅದರಲ್ಲಿ ಹೂಕೋಸ್ ಕೂಡ ಆಗಿದೆ. ಮತ್ತೆ ಅಲ್ಲಿ ನೋಡಿ, ಅಲ್ಲಿ ಮುಂದೆ ಸ್ವಲ್ಪ ಮುಂದೆ ಮೆಕ್ಕೆಜೋಳ, ಟೊಮೆಟೊ ಹಣ್ಣು, ಇದು ಊರುದ ಬೆಂಡೆ, ಬದನೆಕಾಯಿ ಅದರ ಗಿಡ. ಇಲ್ಲಿ ನೋಡಿ ಮೆಂತೆ ಸೊಪ್ಪಿನ ಗಿಡ ಉಂಟು, ಇದು ಸಬ್ಬಸಿಗೆ ಸೊಪ್ಪು ಗೊತ್ತುಂಟಲ್ಲ ನಿಮಗೆ. ಮತ್ತೆ ಈ ಸೈಡಲ್ಲಿ ಕೆಂಪು ಬಸಳೆ, ಇಲ್ಲಿ ನೋಡಿ ಕೆಂಪು ಬಸಳೆ, ಕೆಂಪು ದಂಟುಂಟು. ಇಲ್ಲಿ ಕೆಂಪು ಬಸಳೆಯ ಪಕ್ಕದಲ್ಲೇ ನೋಡಿ ಹಸಿರು ಬಸಳೆ, ಅಕ್ಕ ತಂಗಿ, ಬಸಳೆಯ ಕಸಿನ್ ನೆಲ ಬಸಳೆ. ಇದು ಕಾಮಕಸ್ತೂರಿ ಗಿಡ, ಇದು ಪಾಲಕ್ ಸೊಪ್ಪು. ಇಲ್ಲಿ ಒಳಗೆ ಉಂಟಲ್ಲ ಎಲ್ಲ ವೆರೈಟೀಸ್ ತರಕಾರಿಯ ಗಿಡಗಳುಂಟು, ಬದನೆ, ಟೊಮೆಟೊ, ಮತ್ತೆ ವೆರೈಟೀಸ್. ಹಾಗಲಕಾಯಿ ಪಕ್ಕದಲ್ಲಿ ಅಲಸಂಡೆ ನೋಡಿ. ಇದು ಅವರೇ ಇಲ್ಲಿ ನೋಡಿ, ಬನ್ನಿ. ಹೀರೆಕಾಯಿ ಉಂಟು, ಬನ್ನಿ. ಇನ್ನು ಮುಂದೆ ತುಂಬಾ ತರಕಾರಿ ಉಂಟು, ಸೋರೆಕಾಯಿ. ಕದ್ರಿ ಪಾರ್ಕಲ್ಲಿ ಎಲ್ಲಿ ನೋಡಿದ್ರು ಇವತ್ತು ಹೂ. ಇಲ್ಲಿ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾಲ್ ನೋಡಿ, ತುಂಬಾ ಸ್ಟಾಲ್ಸ್ ಇದೆ. ಎಷ್ಟು ಜನ ಇದ್ದಾರೆ ನೋಡಿ, ಈಗ 5 ಗಂಟೆ ಆದದಷ್ಟೇ. ಸರ್, ಇದು ಇದು ಯಾವುದರಲ್ಲಿ ತಯಾರಿ ಮಾಡಿದ್ದು, ಮತ್ತೆ ನೀವು ಯಾವ ಪ್ರೈಸ್ಗೆ ಮಾರ್ತಾ ಇದ್ದೀರಾ? ಮೇಡಮ್, ಇದು ತೆಂಗಿನ ನಾರು ಮತ್ತು ರಬ್ಬರ್ ಮರದ ಹಾಲನ್ನು ಹಾಕಿಬಿಟ್ಟು ಮಾಡಿರುವಂಥದ್ದು. ಇದರಲ್ಲಿ ಬೇರೆ ಯಾವುದು ಕೆಮಿಕಲ್ಸ್ ಆಗಲಿ ರಾಸಾಯನಿಕ ವಸ್ತು ಯಾವುದು ಇಲ್ಲ ಇದರಲ್ಲಿ. ಇದು 6 ಇಂಚ್ ಪಾಟ್ ಮೇಡಮ್. ಇದನ್ನು ನಾವು 80 ರುಪೀಸಿಗೆ ಸೇಲ್ ಮಾಡ್ತಾ ಇದ್ದೇವೆ. ನಮ್ಮದು 3-4 ವೆರೈಟಿ ಇದೆ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ನೋಡಿ, ಇದು 8 ಇಂಚ್. ಇದು 120 ರುಪೀಸಿಗೆ ಸೇಲ್ ಮಾಡ್ತಾ ಇದ್ದೇವೆ ಅಷ್ಟೇ. ಇಂಡೋರ್ ಪ್ಲಾಂಟ್ಸ್ ಮೇಡಮ್, ಇಂಡೋರ್ ಪ್ಲಾಂಟ್ಸ್ ಮತ್ತು ಸೆಮಿ ಇಂಡೋರ್ ಬಾಲ್ಕನಿಯಲ್ಲಿ ಯೂಸ್ ಮಾಡ್ಬೋದು. ಮಳೆ ನೀರು ಬೀಳುವಲ್ಲಿ ಕಂಟಿನ್ಯೂಸ್ ಆಗಿ ಬಿಸಿಲು ತೊಂದರೆ ಇಲ್ಲ ಮೇಡಮ್, ಮಳೆ ಬೇಡ ಅಂತ ಹೇಳ್ತಾರೆ. ಇದರ ಲೈಫ್ ಕಮ್ಮಿ ಆಗುತ್ತಂತ. ಒಳಗೆ. ವೆಲ್ಕಮ್. ನೀವು ಇಂಡೋರ್ ಏನಾದರೂ ಪ್ಲಾಂಟ್ಸ್ ಇಡೋದಾದ್ರೆ ನೀವು ಇಲ್ಲಿ ಬಂದು ಇದನ್ನು ತಗೊಳ್ಬೋದು. ಇದು ರೀಸನೇಬಲ್ ಪ್ರೈಸ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಹನಿ ಬಿ ಉಂಟು. ಇಲ್ಲಿ ರಕ್ಷಾ ಹರ್ಬಲ್ಸ್, ಇಲ್ಲಿ ಎಲ್ಲ ರೀತಿಯ ಇದೆಲ್ಲ ಉಂಟು. ಇಲ್ಲಿ ಕವಲು, ಕತ್ತಿ, ಮತ್ತೆ ಚೂರಿ ಎಲ್ಲ ಕೂಡ ಉಂಟು ನೋಡಿ. ಇಲ್ಲಿ ಹಪ್ಪಳ ಉಂಟು, ಮತ್ತೆ ವೆರೈಟೀಸ್ ಹಪ್ಪಳ ಉಂಟು. ಇದು ನೋಡಿ, ಇದು ಸ್ವೀಟ್ ಕಾರ್ನ್ ಹಪ್ಪಳ ಅಂತೆ. ಸ್ವೀಟ್ ಕಾರ್ನ್ ಹಪ್ಪಳ ತುಂಬಾ ಚೆನ್ನಾಗಿದೆ, ನಾನೊಂದು ಟೇಸ್ಟ್ ಮಾಡಿದ್ದೆ. ಇದು ಸ್ವದೇಶಿ ಖಾದಿ ವಸ್ತ್ರ ಭಂಡಾರ ಇದೆ ನೋಡಿ, ಎಲ್ಲ ವಿಧವಾದ ಖಾದಿ ಬಟ್ಟೆಗಳಿದ್ದಾವೆ. ಇದು GN ಭಟ್ ಪಿಕ್ಕಲ್ಸ್ ಅಂಡ್ ಮಸಾಲ. ಇಲ್ಲಿ ಶೃಂಗೇರಿ ಹಪ್ಪಳ ಉಂಟು, ನಮ್ಮ ಊರಿನ ಹಪ್ಪಳ. ಮತ್ತೆ ಅಪ್ಪೆಮೆಡಿ. ಇಲ್ಲಿ ಒಬ್ಬರು ಮ್ಯಾಮ್ ಇದ್ದಾರೆ, ಅವರ ಹತ್ರ ಕೇಳುವ ಯಾವುದೆಲ್ಲ ವೆರೈಟೀಸ್ ಇಲ್ಲಿ ಉಪ್ಪಿನಕಾಯಿ ಮತ್ತು ಹಪ್ಪಳ ಎಲ್ಲ ಇದೆ ಅಂತೇಳಿ. ಮ್ಯಾಮ್
ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಮಿಕ್ಸೆಡ್, ಕರಂಡೆ, ನಿಂಬೆ, ನೆಲ್ಲಿ, ಆಮೇಲೆ ಮಾವಿನಕಾಯಿ ಸ್ವೀಟ್ ಉಪ್ಪಿನಕಾಯಿ, ನಿಂಬೆಕಾಯಿ ಸ್ವೀಟ್ ಉಪ್ಪಿನಕಾಯಿ, ಮತ್ತು ಕಟ್ಟಾಮಿಟ್ಟ ಅಂದರೆ ಹುಣಸೆಹಣ್ಣಿದು ಉಪ್ಪಿನಕಾಯಿ, ಮತ್ತು ಸಾರಿನ ಪುಡಿ, ಡ್ರೈ ಮ್ಯಾಂಗೋ, ಸಾರಿನ ಪುಡಿ, ಸಾಂಬಾರು ಪುಡಿ, ಚಟ್ನಿ ಪುಡಿ, ಆಮೇಲೆ ಪುಳಿಯೋಗರೆ, ಹಪ್ಪಳ ಇದ್ರ ಹಲಸಿದ ಮಾತ್ರ. ಎಲ್ಲ ತರಹದ ಮಣ್ಣಿನ ಪಾತ್ರೆ ಸಿಗ್ತದೆ ನೋಡಿ, ಆಲ್ ವೆರೈಟೀಸ್. ಎಕ್ಸಿಟ್. ಈಗ ಎಕ್ಸಿಟ್ ಇಂದ ಹೊರಗೆ, ಇಲ್ಲಿ ಕೂಡ ಹೊರಗೆ ಸ್ಟಾಲ್ಸ್ ಉಂಟು. ಮತ್ತೆ ಆಚೆ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಇದು ತರಕಾರಿ ಮತ್ತೆ ಹೂವಿನ ಗಿಡ ಎಲ್ಲ ಸೇಲ್ಸ್ಗೆ ಇಟ್ಟಿದ್ದಾರೆ. ಜನ ನೋಡಿ ಎಷ್ಟಿದ್ದಾರೆ ಅಂತೇಳಿ, ತುಂಬಾ ಜನ ಇದ್ದಾರೆ. ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿ, ಸ್ವಂತ ಅನುಭವದಲ್ಲಿ ತಯಾರಿಸಿದ ಕೃಷಿ ಸಾಮಗ್ರಿ ಇಲ್ಲಿದೆ. ಇಲ್ಲಿ ಇದು ಸ್ಟಿಕ್ ನೋಡ್ಬೋದು ನೀವು ನೋಡಿ. ಮತ್ತೆ ಇಲ್ಲಿ ಕತ್ತಿ ಉಂಟು. ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿ ಎಲ್ಲ ಸೈಡ್ ನೋಡಿದ್ರೆ ಕೂಡ ಜನ. ಇಲ್ಲಿ ಎಲ್ಲ ಉಂಟು ನೋಡಿ, ಪಾಮ್ ಲೀಫ್ ಇಂದ ಮಾಡಿದ್ದು ಇದೆಲ್ಲ. ನೆಕ್ಸ್ಟ್ ಇಲ್ಲೆಲ್ಲ ಕೃಷಿಗೆ ಸಂಬಂಧಿಸಿದ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ, ನೋಡ್ಬೋದು ನೀವು. ಇಲ್ಲಿ ಅಡಿಕೆ ನೋಡ್ಬೋದು, ಅಡಿಕೆ ವೆರೈಟೀಸ್ ಅಡಿಕೆ ಇದೆ. ಶತಮಂಗಳ, ಮತ್ತೆ ಇನ್ನೊಂದು ಅಡಿಕೆ, ಮತ್ತೆ ಮೆಣಸು ಕೂಡ ವಿಧ ವಿಧದ ಮೆಣಸು. ಇದು ಕೋಕೋ ಹಣ್ಣು. ಇಲ್ಲಿ ನೋಡಿ ತಾಳೆ ಹಣ್ಣುಂಟು, ಮತ್ತೆ ತಾಳೆ ನಾರು, ತಾಳೆ ಗಂಡು, ತಾಳೆ ಬೀಜದ ಚಿಪ್ಪು. ಇಲ್ಲಿ ಒಂದು ಕಲ್ಲಂಗಡಿ ಹಣ್ಣಿಂದ ಮಾಡಿದ ಒಂದು ಕಲೆಯನ್ನು ನೋಡಿ, ಎಷ್ಟು ಚಂದ ಮಾಡಿ ಬಿಡಿಸಿದ್ದಾರೆ. ಒಂದು ರಿಯಲ್ ಆಗಿ ಉಂಟು, ತುಂಬಾ ಚೆನ್ನಾಗಿದೆ. ಜೇನು ನೊಣ, ಹೂವಿಂದ ತುಂಬಾ ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ, ಬ್ಯೂಟಿಫುಲ್ ಟೆಡ್ಡಿ. ಅಲ್ಲಿ ಎಂತ ಎಲ್ಲ ಫ್ಲವರ್ ನೋಡಿದ್ರಿ ನೋಡಿ, ಆ ಎಲ್ಲ ಫ್ಲವರ್ ಗಿಡ ಇಲ್ಲಿ ನಿಮಗೆ ಸಿಗುತ್ತೆ. ಇದು ಎಲ್ಲ ದಾಸವಾಳದ ಗಿಡ ನೋಡಿ. ಇದು ನಮ್ಮ ಕದ್ರಿ ಪಾರ್ಕಿನ ಟ್ರೈನ್. ಬಾಯ್. ಇಲ್ಲಿ ಜನ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ನೋಡಿ. ವಂದೇ ಭಾರತ್ ಟ್ರೈನ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಎಲ್ಲ ಫ್ಲವರ್ ಅನ್ನು ನೋಡಿ ಖುಷಿ ಆಯಿತು. ಇಲ್ಲಿ ಎಂಟ್ರಿ ಫೀಸ್ 30 ರೂಪೀಸ್ ಉಂಟು. ಫಸ್ಟ್ ತಗೊಳ್ಳುವಾಗ ನನಗೆ ಯಾಕೆ ಅಂತ ಆಯಿತು, ಬಟ್ ಇಲ್ಲಿ ಒಳಗೆ ಬಂದು ನೋಡುವಾಗ ಮಾತ್ರ ತುಂಬ ಚೆನ್ನಾಗಿತ್ತು. 30 ರೂಪೀಸ್ ವರ್ತ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಫ್ಲವರ್ ನೋಡಲಿಕ್ಕೆ ಕೂಡ ಉಂಟು, ಹಾಗೆ ನೀವು ತಗೊಳ್ಳೋದಾದರೆ ತಗೊಳ್ಳಿಕ್ಕೆ ಕೂಡ ಉಂಟು, ಹೊರಗಡೆ ಉಂಟು. ಮತ್ತು ರೀಸನೇಬಲ್ ಪ್ರೈಸ್ಗೆಲ್ಲ ಮಾಡ್ತಿದ್ದಾರೆ. ಹಾಗೆ ಸ್ಟಾಲ್ಸ್ ಕೂಡ ಎಲ್ಲ ವೆರೈಟೀಸ್ ಸ್ಟಾಲ್ಸ್ ಉಂಟು. ಏನಂತ ಹೇಳಿದರೆ ಉಪ್ಪಿನಕಾಯಿ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಹಾಗೆ ಗಿಡಗಳಾಗಿರ್ಬೋದು, ಹೀಗೆ ವೆರೈಟೀಸ್ ಸ್ಟಾಲ್ಸ್ ಉಂಟು. ನನಗೆ ಇಷ್ಟ ಆಯಿತು. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಫ್ಲವರ್ ಶೋ ನೋಡಲಿಕ್ಕೆ ಮಿಸ್ ಮಾಡದೆ ಬನ್ನಿ. ಈ ಫ್ಲವರ್ ಶೋ ಆಗ್ತಿರುವಂಥದ್ದು ಕದ್ರಿ ಪಾರ್ಕಲ್ಲಿ. ಥ್ಯಾಂಕ್ ಯು.